1969ರಲ್ಲಿ ನವೆಂಬರ್ 12ರಂದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಆಗುತ್ತೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡುತ್ತೆ. ಈ ಉಚ್ಚಾಟನೆಗೊಂಡ ನಂತರ ಇಂದಿರಾ ಗಾಂಧಿಯವರು ಸ್ವಂತ ಪಕ್ಷವಾದ ಕಾಂಗ್ರೆಸ್ ಆರ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರದ ವಿರುದ್ಧವಾಗಿ ಕಾಂಗ್ರೆಸ್ ಓ ಅನ್ನ ಮೊರಾರ್ಜಿ ದೇಸಾಯಿ ಹಾಗೂ ಕಾಮರಾಜ್ ಆರ್ ಅವರು ಮುನ್ನಡೆಸ್ತಾರೆ. ಇದರಲ್ಲಿ ಒಟ್ಟು 705 ಸದಸ್ಯರ ಪೈಕಿ 476 ಜನ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಆರ್ ಅನ್ನ ಬೆಂಬಲಿಸ್ತಾರೆ. ಈ ಚಿತ್ರಣ ಕರ್ನಾಟಕದಲ್ಲೇನು ವಿಭಿನ್ನವಾಗಿರಲಿಲ್ಲ. ಕರ್ನಾಟಕದಲ್ಲಿ ಸಿಂಡಿಕೇಟ್ ಮತ್ತು ಇಂಡಿಕೇಟ್ ಎಂಬ 2 ಗುಂಪುಗಳಿದ್ದು ಕಾಂಗ್ರೆಸ್ ಪಕ್ಷದಲ್ಲೇನೆ. ಈಗಿನ ನಮ್ಮ ಬೆಂಗಳೂರಿನ ಗ್ಲಾಸ್ ಹೌಸ್ನಲ್ಲಿ ಎಲ್ಲ ಸಿಂಡಿಕೇಟ್ ಮತ್ತು ಇಂಡಿಕೇಟ್ ಸದಸ್ಯರು ಸೇರಿಕೊಂಡು ಆ ಟೈಮ್ನಲ್ಲಿ ಕಾಂಗ್ರೆಸ್ ಪಕ್ಷದ ಏನು ನಡೀತು ಈ ಘಟನೆಯ ಬಗ್ಗೆ ಮಾತುಕತೆ ನಡೆಯುತ್ತೆ. ಅಂದು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗುತ್ತೆ. ಕಾಂಗ್ರೆಸ್ ಆರ್ ಅನ್ನ ದೇವರಾಜ್ ಅರಸುರವರು ಬೆಂಬಲಿಸಿದ್ರೆ ಕಾಂಗ್ರೆಸ್ ಓ ಅನ್ನ ನಿಜಲಿಂಗಪ್ಪ, ವೀರೇಂದ್ರ ಹೆಗಡೆ, ರಾಮಕೃಷ್ಣ ಹೆಗಡೆ ಮತ್ತೆ ದೇವೇಗೌಡ ಅವರು ಬೆಂಬಲಿಸ್ತಾರೆ.